ಎಸ್ ವೀಕ್ಷಕರೇ, ಮತ್ತೊಂದು 100% ಕನ್ಫರ್ಮ್ ಆಗಿದ್ದಂಥ ಸಚಿವ ಸ್ಥಾನ ಲಕ್ಷ್ಮಣ ಸವದಿ. ಅಥಣಿ, ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರ 2023 ಚುನಾವಣೆಗೂ ಮೊದಲು ಬೇರೆ ಲೆಕ್ಕ ಲಕ್ಷ್ಮಣ ಸವದಿ ಅವ್ರದ್ದು. 2023 ಚುನಾವಣೆ ನಂತರದಲ್ಲಿ ಬೇರೆ ಲೆಕ್ಕ. BJPಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದವರು, ಆದರೆ ಟಿಕೆಟ್ ವಂಚಿತರಾಗಿ ಕಾಂಗ್ರೆಸ್ಸಿಗೆ ಬಂದರು. ಸವದಿ ಅವರನ್ನ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ 2023 ಕ್ಯಾಬಿನೆಟ್ನಲ್ಲಿ ತಗೋಬೇಕಿತ್ತು. ಹೌದು, ಸವದಿ ಅವರಿಗೆ ಲಾಸ್ಟ್ ಟೈಮು ಕೂಡ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದಂಥ ಸಂದರ್ಭದಲ್ಲಿ ಮತ್ತು DK ಶಿವಕುಮಾರ್ ಅವರ ಈ ಮೊದಲ ಕ್ಯಾಬಿನೆಟ್ ಏನಿತ್ತು ಆಗ ಸಚಿವ ಸ್ಥಾನ ಕೈತಪ್ಪಿದಂಥ ಸಂದರ್ಭದಲ್ಲಿ BJP ಅವ್ರು ಏನು ಕುಹುಕ ಮಾಡ್ತಿದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ DCM ಆಗಿದ್ರಲ್ಲಪ್ಪ ನೀವು, ಅಲ್ಲಿ ಹೋಗ್ಬಿಟ್ರು ನಿಮಗೆ ಮಂತ್ರಿನೇ ಕೊಟ್ಟಿಲ್ವಲ್ಲ ಅಂತೇಳಿ ಕುಹುಕ ಮಾಡ್ತಾ ಇದ್ರು. ಹೌದು, ವ್ಯಂಗ್ಯ ಮಾಡ್ತಾ ಇದ್ರು. ಸೊ ಸವದಿ ಅವರಿಗೆ ಇದೊಂಥರ ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು, ಸಚಿವ ಸ್ಥಾನ ತೆಗೆದುಕೊಳ್ಳುವಂಥದ್ದು. ಮತ್ತೆ ಬೆಳಗಾವಿಯ ರಾಜಕಾರಣ ನಿಮ್ಗೆ ಗೊತ್ತೇ ಇದೆ, ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಫ್ಯಾಕ್ಟರ್ಸ್ ಅಲ್ಲಿ ತುಂಬಾ ಇದಾವೆ, ವರ್ಸಸ್ ಫ್ಯಾಕ್ಟರ್ಸ್. ಸೊ ಹಾಗಾಗಿ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಬಟ್ ನಾವು ಹೇಳಿದ್ವಿ ಇಲ್ಲ 100ಕ್ಕೆ 100 ಸಿಗ್ಬೋದು ಅಂತೇಳಿ. ನಮ್ಮ ಅಂದಾಜೇನಿತ್ತು ಅದು ಕನ್ಫರ್ಮ್ ಆಗಿದೆ. ಸೊ ಸಚಿವರಾಗಿದ್ದಾರೆ. ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿರುವಂಥದ್ದು ನೀವು ಲಾಸ್ಟ್ ಟೈಮ್ ಹೇಳೋದ ಪ್ರಕಾರ ಕಾಂಗ್ರೆಸ್ನವರ ಜವಾಬ್ದಾರಿ ಕೂಡ ಆಗಿತ್ತು. ಹೌದು ಹೌದು ಹೌದು. ಯಾಕಂದ್ರೆ ಬೇರೆ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಂದು ಸೋತಾಗ MLC ಮಾಡ್ಕೊಂಡ್ರು. ಆದರೆ ಲಕ್ಷ್ಮಣ್ ಸವದಿಯವ್ರ ಕಥೆ ಏನು, ಗೆದ್ರು ಅನ್ನೋ ಪ್ರಶ್ನೆ ಇತ್ತು. ಎಸ್, ಅರ್ಹವಾಗಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಲಕ್ಷ್ಮಣ್ ಸವದಿಗೆ BJPಯಲ್ಲಿ ಅತಿ ದೊಡ್ಡ ಅನ್ಯಾಯ ಆಗ್ಬಿಡ್ತು. ಮುಂಚೆ ಮಾತುಕತೆ ಆಗಿತ್ತಂತೆ, ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ, ಭವಿಷ್ಯದಲ್ಲಿ ನೀವು ಕುಮಟಳ್ಳಿಗೆ ಬಿಟ್ಕೊಡಿ, ಮತ್ತೊಂದು ಮಗದೊಂದು, ಯಾಕಂದರೆ ಆಪರೇಷನ್ ಮಾಡ್ಕೊ ಬರ್ತಾ ಇದ್ದೀವಿ ಅಂತ. ಬಟ್ ಯಾರೋ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮಿನಿಸ್ಟರ್ ಆದರು ಅಂತ ನನ್ನ ಕ್ಷೇತ್ರ ನಾನೇ ಯಾಕೆ ಬಿಡ್ಕೊಡ್ಲಿ ಅಂದ್ಬಿಟ್ಟು ಮಹೇಶ್ ಕುಮಟಳ್ಳಿ ವಿರುದ್ಧ ಕಾಂಗ್ರೆಸ್ಸಿಂದ ನಿಂತ್ಕೊಂಡು ರಿಸಲ್ಟ್ ಮಾಡಿದ್ದು. ಅಲ್ಲಿಗೆ ಪಕ್ಷಗಳಿಗಿಂತ ಹೆಚ್ಚಾಗಿ ವ್ಯಕ್ತಿಯಾಗಿ ಲಕ್ಷ್ಮಣ ಸವದಿ ಹೌದು ಬೆಳಗಾವಿ ಭಾಗದಲ್ಲಿ ಮೀಸೆ ತಿರುಗುತ್ತಾರೆ. ಈಗ ಸಚಿವರಾಗಿ ತಿರುಗುತ್ತಾರೆ ಮೀಸೆನ. ವೀಕ್ಷಕರೇ, ಜೊತೆಗೆ ದೀರ್ಘಾವಧಿ MLA ಈಗ 3 ಬಾರಿ 2004, 2008, 2013 ನಿರಂತರವಾಗಿ ಗೆದ್ದಿದ್ರು. ಹಂಗ್ ನೋಡಕ್ ಹೋದ್ರೆ ಕುಮಟಲ್ಲಿ ಗೆದ್ದಿದ್ದು ಆಕ್ಚುಲಿ ಒಂದೇ ಸಲ, ಬೈ ಎಲೆಕ್ಷನ್ ನಲ್ಲಿ ಒಂದು ಗೆದ್ರು, ಅಲ್ಲಿಗೆ 2 ಅಂತ ಕನ್ಸಿಡರ್ ಮಾಡಬಹುದು. 2023 ಅಲ್ಲಿ ರಾಷ್ಟ್ರ ಎಲೆಕ್ಷನ್ ನಲ್ಲಿ 76 ಸಾವಿರ ವೋಟಿಂದ ಗೆದ್ದಿದ್ದಾರೆ ಲಕ್ಷ್ಮಣ್ ಸವದಿ. ಒಂದು ಲೋಕಸಭಾ ಎಲೆಕ್ಷನ್ ಕೂಡ ಅದಕ್ಕಿಂತ ಕಮ್ಮಿ ಗೆದ್ದವರು ಇದ್ದಾರೆ ಕರ್ನಾಟಕದಲ್ಲಿ. ಅದಕ್ಕೆ 76 ಸಾವಿರ ವೋಟುಗಳ ಅಂತರದಿಂದ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಸಹಜವಾಗಿ ಗಾಣಿಗ ಲಿಂಗಾಯತ ಸಮುದಾಯದ ನಾಯಕ. ಬಹುಶಃ ಕಾಂಗ್ರೆಸ್ಗೆ ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು. ನೀವು ಹೇಳದಾಗೆ ಒಂದು ಮೆಸೇಜ್ ಕೊಡಬೇಕಿತ್ತು ಕಾಂಗ್ರೆಸ್ ಕೂಡ. ಯಾಕಂತ ಹೇಳಿದ್ರೆ ಪಕ್ಷ ಬಿಟ್ಟು ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಂಥವರಿಗೆ BJP ಕೊಡುವ ರೀತಿಯದ್ದೇ ಸ್ಥಾನಮಾನಗಳನ್ನು ಇವ್ರು ಕೊಡ್ಲಿಕ್ಕೆ ಆಗದೆ ಇದ್ರೆ ಫ್ಯೂಚರ್ ಅಲ್ಲಿ ಆ ತರ ಮೈಗ್ರೇಷನ್ಗಳು ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಅವರಿಗೆ ಅದರ ಅರ್ಹತೆ ಇತ್ತು, ಬಿಕಾಸ್ ಆಫ್ ಸೀನಿಯಾರಿಟಿ. ಜೊತೆಗೆ ಕಾಂಗ್ರೆಸ್ನ ಒಂದು ಜವಾಬ್ದಾರಿ ಕೂಡ ಇತ್ತು ಸಚಿವ ಸ್ಥಾನವನ್ನ ಕೊಡುವಂಥದ್ದು. ಎಸ್ ವೀಕ್ಷಕರೇ, ನೀವು ಕೂಡ ಲಕ್ಷ್ಮಣ್ ಸವದಿ ಅವರಿಂದ ಯಾವೆಲ್ಲ ಕೆಲಸಗಳಾಗಬೇಕು, ಅವ್ರಿಗೆ ಯಾವ ಖಾತೆ ಸಿಕ್ಕರೆ ಒಳ್ಳೆಯದು, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.